ಹೊಸ ಇಪಿಎಸ್ ಪೆನ್ಷನ್ ಯೋಜನೆ ಜಾರಿ. ಕನಿಷ್ಠ ಪಿಂಚಣಿ ರು. 7,500ಕ್ಕೆ ಏರುವ ನಿರೀಕ್ಷೆಯಲ್ಲಿದ್ದ ನೌಕರರಿಗೆ ನಿರಾಸೆ. ಕೇಂದ್ರ ಸರ್ಕಾರದ ಸ್ಪಷ್ಟನೆ. ನಮಸ್ಕಾರ ಸ್ನೇಹಿತರು, ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ. ಇಪಿಎಸ್ ಪೆನ್ಷನ್ ಸ್ಕೀಮ್ 2026 ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಹೊಸ ಇಪಿಎಸ್ ಪೆನ್ಷನ್ ಯೋಜನೆ 2026 ದೀರ್ಘಕಾಲದಿಂದ ಮಾಸಿಕ ಕನಿಷ್ಠ ಪಿಂಚಣಿಯನ್ನು ರು. 7,500ಕ್ಕೆ ಹೆಚ್ಚಿಸಬೇಕೆಂದು ಕಾಯುತ್ತಿದ್ದ ನೌಕರರಿಗೆ ತೀವ್ರ ನಿರಾಸೆ ಮೂಡಿಸಿದೆ. ಹೊಸ ನಿಯಮಗಳಲ್ಲೂ ಕನಿಷ್ಠ ಪಿಂಚಣಿಯನ್ನು ರು. 1,000ಗಳಷ್ಟೇ ಮುಂದುವರಿಸಲಾಗಿದ್ದು, ಲೆಕ್ಕಾಚಾರದ ಸೂತ್ರದಲ್ಲೂ ಯಾವುದೇ ಬದಲಾವಣೆ ಮಾಡಲಾಗಿಲ್ಲ. ಆದರೆ ಪೆನ್ಷನ್ ಕ್ಲೈಮ್ಗಳನ್ನು ಕೇವಲ 20 ದಿನಗಳಲ್ಲಿ ಇತ್ಯರ್ಥಪಡಿಸುವ ಕಡ್ಡಾಯ ನಿಯಮ ತರಲಾಗಿದ್ದು, ಇದರ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಕೇಂದ್ರ ಸರ್ಕಾರವು ನೌಕರರ ಭವಿಷ್ಯ ನಿಧಿ ಸಂಸ್ಥೆಗೆ ಸಂಬಂಧಿಸಿದಂತೆ 3 ಹೊಸ ಮಹತ್ವದ ಯೋಜನೆಗಳನ್ನು ಜಾರಿಗೆ ತಂದಿದ್ದು, ಇದರಲ್ಲಿ ಅತ್ಯಂತ ಪ್ರಮುಖವಾದ ಉದ್ಯೋಗಿಗಳ ಪಿಂಚಣಿ ಯೋಜನೆ 2026 ಇಪಿಎಸ್ ಸಹ ಒಳಗೊಂಡಿದೆ. ದಶಕಗಳಷ್ಟು ಹಳೆಯದಾದ ಇಪಿಎಸ್ 1995 ಮತ್ತು ಇಪಿಎಸ್ 1971ರ ಸ್ಥಾನದಲ್ಲಿ ಈ ಹೊಸ ನಿಯಮಾವಳಿಗಳನ್ನು ತರಲಾಗಿದೆ. ಈ ಹೊಸ ಪೆನ್ಷನ್ ಯೋಜನೆ ಜಾರಿಗೆ ಬರುತ್ತಿದ್ದಂತೆಯೇ ದೀರ್ಘಕಾಲದಿಂದ ಮಾಸಿಕ ಕನಿಷ್ಠ ಪಿಂಚಣಿಯನ್ನು ರು. 7,500ಕ್ಕೆ ಹೆಚ್ಚಿಸಬೇಕೆಂದು ಒತ್ತಾಯಿಸುತ್ತಿದ್ದ ಕೋಟ್ಯಾಂತರ ನೌಕರರಲ್ಲಿ ಭಾರೀ ನಿರೀಕ್ಷೆಗಳು ಮೂಡಿದ್ದವು. ಆದರೆ ಕೇಂದ್ರ ಕಾರ್ಮಿಕ ಸಚಿವಾಲಯ ಹೊರಡಿಸಿರುವ ಇತ್ತೀಚಿನ ಅನಧಿಕೃತ ಅಧಿಸೂಚನೆಯು ನೌಕರರ ಈ ಆಸೆಗೆ ತಣ್ಣೀರೆರಚಿದೆ. ಹೊಸ ಯೋಜನೆಯಡಿ ಬದಲಾಗಿರುವ ನಿಯಮಗಳು ಮತ್ತು ಬದಲಾಗದೇ ಉಳಿದಿರುವ ಅಂಶಗಳ ಸಂಪೂರ್ಣ ವಿವರ ಇಲ್ಲಿದೆ. ಕನಿಷ್ಠ ಪಿಂಚಣಿ ರು. 1,000 ಮಾತ್ರ. ಕೇಂದ್ರದಿಂದ ಮತ್ತೆ ನಿರಾಸೆ. ಕಳೆದ 2024ರ ಸೆಪ್ಟೆಂಬರ್ 1ರಿಂದ ಜಾರಿಯಲ್ಲಿರುವಂತೆ ಇಪಿಎಸ್ ಅಡಿಯಲ್ಲಿ ಮಾಸಿಕ ಕನಿಷ್ಠ ಪಿಂಚಣಿಯನ್ನು ಕೇವಲ ರು. 1,000ಗಳಿಗಾಗಿ ನಿಗದಿಪಡಿಸಲಾಗಿದೆ. ಸದ್ಯದ ಹಣದುಬ್ಬರ ಹಾಗೂ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ದಿನಗಳಲ್ಲಿ ಈ ರು. 1,000 ಪಿಂಚಣಿಯು ಕನಿಷ್ಠ ವೈದ್ಯಕೀಯ ವೆಚ್ಚಗಳಿಗೂ ಸಾಲುತ್ತಿಲ್ಲ ಎಂದು ನಿವೃತ್ತ ನೌಕರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಇದನ್ನು ರು. 7,500ಕ್ಕೆ ಹೆಚ್ಚಿಸಬೇಕೆಂಬ ಬಲವಾದ ಬೇಡಿಕೆ ಇತ್ತು. ಆದರೆ ಕೇಂದ್ರ ಸರ್ಕಾರವು ಹೊಸ ಇಪಿಎಸ್ 2026ರ ನಿಯಮಗಳಲ್ಲೂ ಕನಿಷ್ಠ ಪಿಂಚಣಿಯನ್ನು ರು. 1,000ಗಳಷ್ಟೇ ಮುಂದುವರೆಸಿದೆ. ಹೊಸ ಯೋಜನೆಯಲ್ಲೂ ಪಿಂಚಣಿ ಮೊತ್ತವನ್ನು ಲೆಕ್ಕ ಹಾಕುವ ಹಳೆಯ ಫಾರ್ಮುಲಾವನ್ನೇ ಯಥಾವತ್ತಾಗಿ ಮುಂದುವರಿಸಲಾಗಿದೆ. ಇಲ್ಲಿ ಪಿಂಚಣಿಗೆ ಅರ್ಹವಾದ ಸರಾಸರಿ ಸಂಬಳ ಎಂದರೆ ನೌಕರನು ನಿವೃತ್ತಿ ಹೊಂದುವ ಮುನ್ನ ಕೊನೆಯ 60 ತಿಂಗಳುಗಳಲ್ಲಿ ಅಂದರೆ 5 ವರ್ಷಗಳು ಪಡೆದ ಸರಾಸರಿ ಮೂಲ ವೇತನ ಮತ್ತು ತುಟ್ಟಿ ಭತ್ಯೆಯಾಗಿದೆ. ಬೇಸಿಕ್ ಪ್ಲಸ್ ಡಿಎ. ಹೊಸ ಪೆನ್ಷನ್ನ ಯೋಜನೆಯ ಪ್ರಮುಖ ಮುಖ್ಯಾಂಶಗಳು: ಮಾಸಿಕ ಕನಿಷ್ಠ ಪಿಂಚಣಿ ಯಾವುದೇ ಬದಲಾವಣೆ ಇಲ್ಲ, ರು. 1,000ಗಳಷ್ಟೇ ಮುಂದುವರಿಕೆ. ಅನ್ವಯಿಸುವಿಕೆ: ಇಪಿಎಫ್ 2026ರ ಎಲ್ಲ ಹೊಸ ಸದಸ್ಯರು ಹಾಗೂ ಹಳೆಯ ಇಪಿಎಸ್ 1995 ಅಥವಾ 1971ರ ಸದಸ್ಯರಿಗೆ ಅನ್ವಯ. ಪಿಂಚಣಿ ಕ್ಲೈಮ್ ಸೆಟಲ್ಮೆಂಟ್: ಹೊಸ ನಿಯಮದಂತೆ ಕೇವಲ 20 ದಿನಗಳ ಒಳಗೆ ಪೆನ್ಷನ್ ವಿಲೇವಾರಿ ಮಾಡಬೇಕು. ವಿಳಂಬಕ್ಕೆ ದಂಡ. ಇಪಿಎಫ್ಒ ಅಧಿಕಾರಿಗಳು 20 ದಿನ ಮೀರಿದರೆ ನೌಕರನಿಗೆ 12% ಬಡ್ಡಿ ಸೇರಿಸಿ ಹಣ ನೀಡಬೇಕು. ಹಳೆಯ ಪೆನ್ಷನ್ದಾರರು: ಈಗಾಗಲೇ ಪಿಂಚಣಿ ಪಡೆಯುತ್ತಿರುವವರಿಗೆ ಯಾವುದೇ ತೊಂದರೆ ಇಲ್ಲ, ಯಥಾಸ್ಥಿತಿ ಮುಂದುವರಿಯುತ್ತದೆ. 10 ವರ್ಷಕ್ಕಿಂತ ಕಡಿಮೆ ಸೇವೆ: 10 ವರ್ಷಕ್ಕಿಂತ ಕಡಿಮೆ ಕೆಲಸ ಮಾಡಿದವರು ಎಂದಿನಂತೆ ತಮ್ಮ ಇಪಿಎಸ್ ಹಣವನ್ನು ಹಿಂಪಡೆಯಬಹುದು. ನೌಕರರಿಗೆ ಸಿಕ್ಕಿರುವ ಏಕೈಕ ಸಮಾಧಾನಕರ ಬದಲಾವಣೆ: ಹೊಸ ಪಿಂಚಣಿ ಯೋಜನೆಯಲ್ಲಿ ಹಣದ ಮೊತ್ತ ಹೆಚ್ಚಾಗದಿದ್ದರೂ ಆಡಳಿತಾತ್ಮಕವಾಗಿ ದೊಡ್ಡ ಸುಧಾರಣೆ ತರಲಾಗಿದೆ. ಈ ಹಿಂದೆ ನಿವೃತ್ತಿಯ ನಂತರ ಪೆನ್ಷನ್ ಹಣ ಕೈ ಸೇರಲು ನೌಕರರು ತಿಂಗಳುಗಟ್ಟಲೆ ಕಾಯಬೇಕಿತ್ತು. ಆದರೆ ಇಪಿಎಸ್ 2026ರ ಅಡಿಯಲ್ಲಿ ಕ್ಲೈಮ್ ಮಾಡಿದ ಕೇವಲ 20 ದಿನಗಳಲ್ಲಿ ಪಿಂಚಣಿ ಮಂಜೂರು ಮಾಡುವುದನ್ನು ಕಡ್ಡಾಯಗೊಳಿಸಲಾಗಿದೆ. ಒಂದು ವೇಳೆ ನಿಗದಿತ ಅವಧಿಯಲ್ಲಿ ಇಪಿಎಫ್ಒ ಕಚೇರಿ ಪ್ರಕ್ರಿಯೆ ಮುಗಿಸದಿದ್ದರೆ ವಿಳಂಬ ಅವಧಿಗೆ 12% ವಾರ್ಷಿಕ ಬಡ್ಡಿಯೊಂದಿಗೆ ನೌಕರನಿಗೆ ಪರಿಹಾರ ಪಾವತಿಸಬೇಕಾಗುತ್ತದೆ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.